ಹೇಳಿದ್ದೀರಾ ಸೆಲ್ಸ್ ಆಗಿದೆ ತಾನೆ. ನಮ್ಮ ಬಾಡಿ ಈಸ್ ಮೇಡ್ ಆಫ್ ಸೆಲ್ಸ್. ಈಗ ಒಂದು ನಿಮಿಷಕ್ಕೆ 1000 ಸೆಲ್ಲು ಹುಟ್ಟುತ್ತೆ, 1000 ಸೆಲ್ ಸಾಯುತ್ತೆ. ಇದೆಲ್ಲರಿಗೂ ಗೊತ್ತಿರೋದೇ. 1000 ಸೆಲ್ ಹುಟ್ಟುತ್ತೆ, 1000 ಸೆಲ್ ಸಾಯುತ್ತೆ ಅಂದರೆ ಒಂದು ನಮ್ಮ ಸೆಲ್ ಇದೆಯಲ್ಲ, ಜೀವಕೋಶಗಳು, ಅದರ ಕಾಲಾವಧಿ ಎಷ್ಟು? ಒಂದು ಸೆಲ್ಲು ಎಷ್ಟು ವರ್ಷ ಎಷ್ಟು ಇದು ಬರ್ಬೇಕಿರುತ್ತೆ? ಸೆಲ್ನ ಕಾಲಾವಧಿ, ಜೀವಕೋಶದ ಕಾಲಾವಧಿ ಎಷ್ಟು? ಅದೇ, ಏಕೆಂದರೆ ಒಂದು ಸೆಲ್ ಎಷ್ಟು ದಿನ ಬರ್ತಿರುತ್ತೆ. ಎಲ್ಲರಿಗೆಲ್ಲ ಬಿಡಿ ಪ್ರಪಂಚ ಇದೆ 148 ಡೇಸ್. ಚೆಕ್ ಮಾಡಿ ಗೂಗಲಲ್ಲಿ. 148 ಅಂದರೆ 5-6 ತಿಂಗಳು. ಒಂದು ಸೆಲ್ನ ಕಾಲಾವಧಿ ಎಷ್ಟು? ಬರೀ 5 to 6 ಮಂತ್ಸ್. 5 to 6 ಮಂತ್ ಅಷ್ಟೇ ಕಾಲಾವಧಿ ಒಂದು ಸೆಲ್ಸ್ ಅಂದರೆ ಯಾವ್ದಾದ್ರು ಕಾಲ ಪರ್ಮನೆಂಟ? ನೀವೇ ತಿಳ್ಕೊಳ್ಳಿ. ಒಂದು ನಿಮಿಷಕ್ಕೆ 1000 ಸೆಲ್ ಇರ್ತವೆ, 1000 ಸೆಲ್ಸ್ ಸಾಯ್ತವೆ. ಈಗ 5-6 ತಿಂಗಳೊಳಗೆ ನಿಮ್ಮ ಎಲ್ಲ ಸೆಲ್ಸು ಹೊಸದಾಗಿ ಕ್ರಿಯೇಟ್ ಆಗಿರೋ ತಾನೆ. ಯಾವುದು ಸೆಲ್ಸ್ ಇದಿಲ್ಲ. ಆದರೆ ನಿಮ್ಮದು ಕಾಯಿಲೆ ಇರೋದಲ್ಲಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ತುಂಬಿಕೊಂಡಿದ್ದೀರಾ. ನನಗೆ ಥೈರಾಯ್ಡ್ ಇದೆ, ನಮ್ಮ ಮಾತ್ರೆ ಕೆಲಸ ಮಾಡೋದು 10%, ಇನ್ನು 90% ನಿಮ್ಮ ಮನಸ್ಸು. ನೀವು ಮಾತ್ರ ನಂಬಿಬೇಕಾರೆ ಮಾತ್ರೆಗೆ ಏನು ಹೇಳ್ತೀರಾ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಮನಸ್ಸಲ್ಲಿ ನಾವು ತುಂಬಿಕೊಂಡಿದ್ದೀವಲ್ಲ, ಅದನ್ನು ತೆಗಿತೀವಿ. ಅದನ್ನು ತೆಗೆದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಸರಿನಾ? ಹಾಗಾಗಿ ಈಗ ಸೆಲ್ಸ್ ಅಂತ ಹೇಳಿದ್ರು. ಈಗ ಸೆಲ್ಸ್ನ ಒಂದು ಸೆಲ್ ತೊಗೊಳ್ತೀನಿ, ಕೋಟ್ಯಾಂತರ ಸೆಲ್ಸ್ ಇದೆ, ಒಂದು ಸೆಲ್ ತೊಗೊಂಡು ಓಪನ್ ಮಾಡ್ತೀನಿ. ಮೈಟೋಕಾಂಡ್ರಿಯಾ ಇದೆ, ಕರೆಕ್ಟಾ? ಇನ್ನೂ ಒಳಗಡೆ ಹೋಗ್ತೀನಿ, ನ್ಯೂಕ್ಲಿಯಸ್ ಇದೆ. ಮೈಟೋಕಾಂಡ್ರಿಯಾ ಇಸ್ ದಿ ಪವರ್ ಆಫ್ ದ ಸೆಲ್. ನ್ಯೂಕ್ಲಿಯಸ್ ಇದೆ. ಇನ್ನೂ ಒಳಗಡೆ ಹೋದರೆ ಸೆಲ್ ಒಳಗಡೆ ಜೀನ್ಸ್ ಇದೆ. ಇನ್ನೂ ಒಳಗಡೆ ಹೋದರೆ DNA RNA ಇದೆ. ಒಂದು ಸೆಲ್ಲ ಓಪನ್ ಮಾಡಿದ್ರೆ ಮೈಟೋಕಾಂಡ್ರಿಯಾ, ಇನ್ನೂ ಒಳಗಡೆ ಹೋದರೆ ನ್ಯೂಕ್ಲಿಯಸ್, ಇನ್ನೂ ಒಳಗಡೆ ಹೋದರೆ DNA RNA, ಜೀನ್ಸ್. ಅಲ್ಲಿವರೆಗೂ ಹೋಗೋದು ಬೇಡ. ಅಲ್ಲಿವರೆಗೂ ಹೋಗಿ ಟೆಸ್ಟ್ ಮಾಡಿಸೋಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಈಗ ಒಂದು ಸೆಲ್ ಓಪನ್ ಮಾಡಿದ್ರೆ ಮೈಟೋಕಾಂಡ್ರಿಯಾ ಇದೆ, ಇನ್ನೂ ಒಳಗಡೆ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ಸಲ್ಲಿ ಚಾರ್ಜ್ ಇಲ್ಲ ಅಂದರೆ ಆ ಸೆಲ್ ವೀಕ್ ಆಗುತ್ತೆ, ಇಲ್ಲ ಡೆಡ್ ಆಗುತ್ತೆ. ಎಲ್ಲಿ ವೀಕ್ ಆಗುತ್ತೆ, ಡೆಡ್ ಆಗುತ್ತೆ ಸೆಲ್ಲಲ್ಲಿ ನಮಗೆ ಪೇಯ್ನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಬರುತ್ತೆ. ಇನ್ನೇನಾದ್ರು ಬರುತ್ತೆ ಬೇರೆ? ಪೇಯ್ನು ಮತ್ತು ಸ್ವೆಲ್ಲಿಂಗ್ ಬಿಟ್ಟು ಏನಾದ್ರು ಬರುತ್ತೆ ಬಾಡಿನಲ್ಲಿ? ಅಲ್ಲೇನಾಗಿರುತ್ತೆ, ಸೆಲ್ಸ್ ವೀಕ್ ಆಗಿ ಡೆಡ್ ಆಗಿರುತ್ತೆ. ನಾವು ಹೀಲಿಂಗಿಂದ ಏನು ಮಾಡ್ತೀವಿ, ಆ ಸೆಲ್ಸ್ನ ಚಾರ್ಜ್ ಮಾಡ್ತೀವಿ. ನಾನು ಯಾರ್ಯಾರು ಹೀಲಿಂಗ್ ಮಾಡಿದೆ ಗೊತ್ತಾಯಿತು. ನಾನು ಕೈ ತೆಗೆನಾದ ಜಾಗ ಏನಾಗುತ್ತಪ್ಪ, ಬಿಸಿ ಆಗುತ್ತೆ. ಯಾಕೆ ಬಿಸಿ ಆಗುತ್ತೆ ಅಂದರೆ ಒಳಗಡೆ ಕ್ರಿಯೆ ನಡೀತಾ ಇರುತ್ತೆ. ಏನು, ನಾನು ನ್ಯೂಕ್ಲಿಯಸ್ ಚಾರ್ಜ್ ಮಾಡ್ತೀನಿ. ನ್ಯೂಕ್ಲಿಯಸ್ ಚಾರ್ಜ್ ಸೆಲ್ಸ್ ಅದು ವೀಕ್ ಆಗಿರೋದು ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲಸ ಮಾಡಿದಾಗ ಕೈ ತೆಗೆದಲ್ಲಿ ನೋವು ಹೋಗುತ್ತೆ, ಪ್ಲಸ್ ಊತನೂ ಹೋಗುತ್ತೆ. ನೋವು ಮತ್ತು ಊತ, ಸ್ವೆಲ್ಲಿಂಗು ಮತ್ತು ಪೇನ್ ಎರಡೂ ವಿತಿನ್ 2 to 3 ಮಿನಿಟ್ಸಲ್ಲಿ ಕಡಿಮೆ ಆಗುತ್ತೆ. ಇಟ್ ವರ್ಕ್ಸ್ ವಿತ್ ಅವರ್ ಬಾಡಿ ಸೆಲ್ಸ್ ಅಂಡ್ ಆರ್ಗನ್. ಇಟ್ ಈಸ್ ರೂಟ್ ಕಾಸ್ ಟ್ರೀಟ್ಮೆಂಟ್. ಹೀಲಿಂಗ್ ಈಸ್ ಎ ರೂಟ್ ಕಾಸ್ ಟ್ರೀಟ್ಮೆಂಟ್. ಇದನ್ನು ಬೇರಿಂದ ರೆಡಿ ಮಾಡ್ತಾ ಬರುತ್ತೆ. ನಮ್ಮ ಬೇರಿಂದಲೇ ಈ ಕೆಲಸ ಮಾಡೋದು. ಹಾಗಾಗಿ ನಮ್ಮಲ್ಲಿ ಯಾವಾಗ ಬೇರಿಂದ ಕೆಲಸ ಮಾಡುತ್ತೆ, ನಮ್ಮ ಸೆಲ್ಸ್ಗಳೆಲ್ಲ ಹೊಸದಾಗಿ ಆಕ್ಟಿವೇಟ್ ಆಗುತ್ತೆ, ಹಾಗೆ ಇದಾಗುತ್ತೆ. ಈಗ ನಾವು ದಿನನಿತ್ಯ ನಾವು ಯೋಗ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಆದರೆ ನಮಗೆ ಒಂದು ಚೈತನ್ಯ ಶಕ್ತಿ ಬರುತ್ತೆ. ಆ ದಿನವೆಲ್ಲ ನಾವು ಉಲ್ಲಾಸವಾಗಿರ್ತೀವಿ. ಆ ಹೀಲಿಂಗಿಂದ ನಮ್ಮ ಆರ್ಗನ್ಸ್ ಇದೆಯಲ್ಲ, ನಮ್ಮಲ್ಲಿ ಇರೋದು 3 ನಾಡಿಗಳು: ಇಡ, ಪಿಂಗಳ, ಸುಷುಮ್ನ. ಸುಷುಮ್ನ ನಾಡಿ ಬಂದು ಸಹಸ್ರಾರದಿಂದ ಮೂಲಾಧಾರಕ್ಕೂ ಲಿಂಕ್ ಇರುತ್ತೆ. ಕುಂಡಲಿನಿ ಶಕ್ತಿ ಜಾತ ಬರುತ್ತಲ್ಲ ಮೂಲಾಧಾರದಲ್ಲಿ, ಅಲ್ಲಿವರೆಗೂ ಲಿಂಕ್ ಇರುತ್ತೆ. ಇಡ ಮತ್ತು ಪಿಂಗಳದಲ್ಲಿ ನಾವು ದಿನನಿತ್ಯ ಯೂಸ್ ಮಾಡ್ಕೊತಾ ಇರ್ತೀವಿ. ಬರೀ ಇದರಲ್ಲೇ ಅರ್ಧ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡ್ಬೋದು. ನೀವು ಕರೆಕ್ಟಾಗಿ ಬ್ರೀತ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ಸ್ ಕಂಟ್ರೋಲ್ ಆಗುತ್ತೆ, ಉಸಿರಾಡ್ತಲ್ಲ, ಕರೆಕ್ಟಾ? ಆದರೆ ಈಗ ಸುಷುಮ್ನ ನಾಡಿ ಉಪಯೋಗಿಸ್ಕೊಂಡ್ರೆ, ಇಡ ಮತ್ತು ಪಿಂಗಳ ಅಂತ ಇದೆ ಸುಷುಮ್ನ ನಾಡಿಯಲ್ಲಿ, ಮತ್ತು ಇಲ್ಲಿ ಒಂದು ಬರುತ್ತೆ ಇಡ. ಸುಷುಮ್ನ ನಾಡಿನ ನಾವು ಕ್ಲಿಯರ್ ಮಾಡಿಕೊಂಡ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಸುಷುಮ್ನ ನಾಡಿ ಜಾಸ್ತಿ ಕ್ಲಿಯರ್ ಆಗಿ ಕಾಸ್ಮಿಕಿಂದ ರಿಸೀವ್ ಮಾಡಿದ್ರೆ ಒಂದೊಂದೇ ಚಕ್ರ ಎಲ್ಲ ಓಪನ್ ಅಪ್ ಆಗಿ ನಮಗೆ ಲಾಸ್ಟಲ್ಲಿ ಹೋಗಿ ಕುಂಡಲಿನಿ ಶಕ್ತಿ ಜಾಗ ತಗೊಳುತ್ತೆ. ಕುಂಡಲಿನಿ ಶಕ್ತಿ ಜಾಗ ತಗೊಂಡಾಗ ಇಲ್ಲಿ ಒಂದು, ಈಗ ಹಾವಿದೆಯಲ್ಲ, ದೊಡ್ಡದು ಹಾವು, ಎಡೆ ಸುತ್ಕೊಂಡು ಎಡೆನ ಹಿಂಗೆ ಇಟ್ಕೊಂಡು ಮಲಗಿರುತ್ತೆ. ಹಿಂಗೆ ಇಟ್ಕೊಂಡು ಮಲಗಿದಾಗ ಇಲ್ಲಿ ಮಲಗಿರೋದು. ನಾವು ಯಾವಾಗ ಜಾಗ ತಗೊಂಡ್ಕೊಂಡು ಆ ಶಕ್ತಿನ ಫುಲ್ ಮಾಡ್ಕೊತೀವಿ, ಎಡೆ ಬಂದು ಹಿಂಗೆ ಬರುತ್ತೆ. ಆಗ ಕುಂಡಲಿನಿ ಶಕ್ತಿ ಜಾಗ ತಗೊಳುತ್ತೆ. ಅವನು ದೇವಮಾನವ ಆಗ್ತಾನೆ, ಕರೆಕ್ಟಾ? ಏಕೆಂದರೆ ಅಷ್ಟೆಲ್ಲ ಸಾಧನೆ ಮಾಡಬೇಕು ಅಂದರೆ ನಾವು ತುಂಬ ಸಾಧನೆ ಮಾಡಬೇಕು, ಒಳ್ಳೆ ಸಾಧಕರಾಗಬೇಕು. ಹಾಗಾಗಿ ನಮ್ಮೊಳಗಡೆ ಒಂದು ಅದ್ಭುತ ಶಕ್ತಿ ಇರೋದನ್ನ ಕಂಡುಕೊಂಡು ನಾವು ಏನು ಬೇಕಾದ್ರೂ ಮಾಡಿಕೊಂಡ್ರೆ, ಇದು ವರ್ಕ್ ಮಾಡೋದು ನಮ್ಮ ಬಾಡಿಯ ಜೀವಕೋಶಗಳ ಮೇಲೆ. ಹೀಲಿಂಗ್ ವರ್ಕ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ಲ, ನಮ್ಮ ಬಾಡಿಯ ಜೀವಕೋಶಗಳ ಮೇಲೆ. ನೀವು ಏನೇ ಮಾಡಿದ್ರು ಇದನ್ನು, ಈಗ ನೀವು ಸ್ಟಿರಾಯ್ಡ್ ತೊಗೊತೀರ. ಸ್ಟಿರಾಯ್ಡ್ ತೊಗೊಂಡಾಗ ಒಳ್ಳೆ ಸೆಲ್ ಯಾವುದು, ಕೆಟ್ಟ ಸೆಲ್ ಯಾವುದು ಗೊತ್ತಿಲ್ಲ. ಸ್ಟಿರಾಯ್ಡ್ ಏನು ಮಾಡುತ್ತೆ, ಆ ಕ್ಷಣಕ್ಕೆ ನಿಮ್ಮಿಂದ ಕನೆಕ್ಷನ್ ತಪ್ಪಿಸುತ್ತೆ, ನಿಮಗೆ ಆ ನೋವನ್ನ ಇದ್ದಂಗೆ ಮಾಡುತ್ತೆ. ಅದು ಟಂಪರ್ ಮುಗಿದ ಮೇಲೆ 3 ಅವರ್ 4 ಅವರ್ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ಹೋಗಿ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ, ಅದು ಗೆಡ್ಡೆ ಆಗುತ್ತೆ. ಗೆಡ್ಡೆ ಆದಾಗ ನಿಮಗೆ ಗೆಡ್ಡೆ ಆಗಿದೆ ಅಂತ ಹೇಳಿ ಸರ್ಜರಿ ಮಾಡ್ತಾರೆ, ಕರೆಕ್ಟಾ? ಇಲ್ಲ ಕಿಡ್ನಿ ಹೋಗುತ್ತೆ. ಕಿಡ್ನಿ ಜಾಸ್ತಿ ಯಾರು ಟ್ಯಾಬ್ಲೆಟ್ಸ್ ತೊಗೊತಾರೆ ಹೋಗಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಅತಿಯಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಡಿ. ಟ್ಯಾಬ್ಲೆಟ್ಸು ಇವಾಗ ಗೊತ್ತಾಯ್ತು ನಿಮ್ಗೆ ಯಾವ ಥರ ಬರ್ತಾ ಇದೆ ಅಂತ. ಹಾಗಾಗಿ ನಾವು ಇಷ್ಟನ್ನು ನಾವು ಮಾಡ್ಕೊಳ್ಳೋದ್ರಿಂದ, ದಿನನಿತ್ಯ ನಾವು ಸೆಲ್ಫ್ ಚಾರ್ಜಿಂಗ್ ಮಾಡ್ಕೊಂಡು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪ್ರಾಬ್ಲಮ್ನ ನಾವು ಆದಷ್ಟು 80 to 90% ಕ್ಲಿಯರ್ ಮಾಡ್ಕೋಬೋದು. ಧನ್ಯವಾದಗಳು. ಈಗ ಇಷ್ಟು ಹೇಳಿದ್ನಲ್ಲ, ಈಗ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದು ಕೇಳೋಣ. ಆಮೇಲೆ ಈಗ ಎಲ್ಲ ಚಕ್ರಗಳ ಬಗ್ಗೆ ಹೇಳಿರಲ್ಲ, ಎಲ್ಲ ಚಕ್ರ